ನಮಸ್ತೆ ಸರ್. ನನ್ನ ಪಾತ್ರದ ಹೆಸರು ಜಾನಕಿ ಅಂತ, ಇನ್ಸ್ಪೆಕ್ಟರ್ ಜಾನಕಿ ಅಂತ ಕುಂಭಸಂಭವ ಅಂದರೆ ನಮ್ಮ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಇದು ಭ್ರೂಣ ಹತ್ಯೆ ಒಂದು ವಿಷಯದ ಸುತ್ತ ನಡೆಯುವಂಥ ಕಥೆ. ಸೊ ಈ ಕಥೆಯಲ್ಲಿ ಕೆಲವೊಂದು ಸಲ ಅಪರಾಧಗಳು ನಡೆದಾಗ ಸಮಾಜದಲ್ಲಿ ಅಪರಾಧದ ಸುತ್ತ ಒಂದು ಕಾರಣಗಳಿರುತ್ತೆ. ಅದರದ್ದೇ ಆದ ಒಂದು ಏನಕ್ಕಾಗ್ತಾ ಇದೆ ಅಪರಾಧ ಅನ್ನೋದಿರುತ್ತೆ. ಸೊ ಏನಕ್ಕಾಗ್ತಿದೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಹೇಳ್ತಾ ಹೋಗುತ್ತೆ. ಯಾರ್ಯಾರು ಭಾಗಿಯಾಗಿದ್ದರು, ಏನು ಎತ್ತ, ಏಕೆಂದರೆ ಸಮಾಜದ ಪ್ರತಿಯೊಂದು ಅಂಗಗಳು ಅಪರಾಧಕ್ಕೆ ಅಂದರೆ ಹೌದು ಅಂಟ್ಕೊಂಡಿರುತ್ತೆ. ಸೊ ಗಿರಿಜಾ ಅದನ್ನು ಹೇಗೆ ವೇಧಿಸ್ತಾಳೆ ಮತ್ತು ಈ ಅಪರಾಧ ಆಗಿರುವಂಥ ಯಾರಿಂದ ಆಗಿದೆ ಅನ್ನೋದ್ರ ಬಗ್ಗೆ ತರ್ಕಿಸಿ ಹೇಗೆ ಅವಳು ಏನು ಶಿಕ್ಷೆ ಕೊಡಿಸ್ತಾಳೆ ಅನ್ನೋದು ಕ್ಯಾರೆಕ್ಟರ್. ಆ ಥರದ್ದು ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿದ್ದೀನಿ ಸರ್. ಭೀಮಾ ಚಿತ್ರಕ್ಕೆ ಎಂಟ್ರಿ ಕೊಡೋಕ್ಕೂ ಮೊದಲು ನಿಮ್ಮಲ್ಲ ಇತ್ತು, ಚಿತ್ರಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಏನು ಬದಲಾವಣೆ ಆಗ್ತದೆ, ಯಾವ ರೀತಿ ರೆಕಗ್ನೈಸ್ ಮಾಡ್ತಾ ಇದ್ದಾರೆ? ಒಂದು ಮೇಜರ್ ಬದಲಾವಣೆ, ಭೀಮಾಗೂ ಮೊದಲು ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ಸೊ ಈಗ ಆಫ್ಟರ್ ಭೀಮಾ ಏನು ಅಂತಂದರೆ ಸಿನಿಮಾಗಳಲ್ಲಿ ಜಾಸ್ತಿ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಬ್ಯುಸಿ ಇರೋದ್ರಿಂದ ಥಿಯೇಟ್ರಿಗೆ ನಾನು ಹೆಚ್ಚು ಸಮಯನ ಕೊಡೋಕ್ಕಾಗ್ತಿಲ್ಲ. ಅದೊಂದು ಮೇಜರ್ ಬದಲಾವಣೆ. ಅದೆಲ್ಲ ಬಿಟ್ಟರೆ ಇನ್ನೇನೋ ಅಷ್ಟು ಬದಲಾವಣೆ ಅಂತ ಅನ್ನಿಸ್ತಾ ಇಲ್ಲ. ಜನರ ಪ್ರೀತಿ. ಸೊ ರಂಗಭೂಮಿಯಲ್ಲಿ ನಾನು ಪಾತ್ರ ಗೆದ್ದಾಗ ನನ್ನನ್ನು ಒಂದು 100 ಜನ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಈಗ 1000 ಲಕ್ಷ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅದೊಂದು ಜಾಸ್ತಿ ಆಶೀರ್ವಾದ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರತಿಭಾವಂತ ಕಲಾವಿದರು ಬರೋದಕ್ಕಿಂತ ಹೆಚ್ಚಾಗಿ ಯಾರೋ ದುಡ್ಡು ಇರ್ತಾರೆ ಮತ್ತು ಇನ್ನೊಂದು ಯಾರೋ ಕಾಂಟ್ರಾಕ್ಟ್ ಆ ಥರದವ್ರು ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮ್ಮನ್ನ ಗುರುತಿಸಿ ಸೆಲೆಕ್ಟ್ ಮಾಡ್ಕೊಂಡು ದುನಿಯಾ ವಿಜಯ್ ಬಗ್ಗೆ ವಿಜಯ್ ಸರ್ನ ನಾನು ಅವಾಗಲೇ ಹೇಳಿದೆ, ನನ್ನ ಜೀವ ಇರೋವರೆಗೂ ನಾನೊಬ್ಬಳು ಕಲಾವಿದೆಯಾಗಿ ಅಂಥ ಒಬ್ಬ ನಿರ್ದೇಶಕನ ನಾನು ಯಾವತ್ತಿಗೂ ಮರೆಯಲ್ಲ. ಅವ್ರ ಋಣ ನನ್ನ ಕಡೆ ಅನ್ನದ ಅಗಳವರೆಗೂ ಇರುತ್ತೆ. ಯಾಕೆಂತಂದರೆ ನೀವು ಹೇಳ್ದಂಗೆ ಅಂಥದ್ದೊಂದು ಪವರ್ಫುಲ್ ಕ್ಯಾರೆಕ್ಟರ್ಗೆ ಹೊಸ ಹುಡುಗಿನ ಆಯ್ಕೆ ಮಾಡೋದಿದೆಯಲ್ಲ, ಅದೊಂದು ರಿಸ್ಕ್ ತೊಗೊಂಡ್ರಲ್ಲ ನಿರ್ದೇಶಕರಾಗಿ. ಅದು ನಿಜವಾಗ್ಲೂ ಅಯ್ಯಪ್ಪ, ನಂಗೆ ಅದು ನೆನೆಸ್ಕೊಂಡಾಗ ಹೆಂಗೆ ಅಂದರೆ, ನಾನು ತುಂಬ ದೇವ್ರನ್ನ ನಂಬೋದ್ರಿಂದ ನಾನು ದೇವರಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ದೀನಿ ಗೊತ್ತಿಲ್ಲ. ಥ್ಯಾಂಕ್ ಯು, ನನ್ನನ್ನು ಅವ್ರ ತಲೆಯಲ್ಲಿ ಈ ಪಾತ್ರನ ಇವಳು ಮಾಡಬಹುದು ಅಂತ ಒಂದು ಯೋಚನೆನ ಅವ್ರ ತಲೆಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ಅದು ನಾನು ಅವಾಗಲೇ ಹೇಳ್ತಾ ಇದ್ದೆ, ಒಬ್ಬ ನಿರ್ದೇಶಕ ಕಥೆಯಲ್ಲಿ ಗೆಲ್ತಾನೆ, ಇನ್ನು ಪಾತ್ರಗಳ ಆಯ್ಕೆಯಲ್ಲಿ ಗೆಲ್ತಾನೆ ಅಂತ ಅಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಆ ನಿರ್ದೇಶಕ ಮತ್ತು ಆ ನಿರ್ದೇಶಕನ ಕಥೆನ ವೀಕ್ಷಕರು ಗೆಲ್ಲಿಸ್ತಾರೆ, ಜನರು ಗೆಲ್ಲಿಸ್ತಾರೆ. ಸೊ ನಿರ್ದೇಶಕರಾಗಿ ಅವರು ಕತೆ ಬರೆದಾಗ ಮತ್ತು ಆ ಕತೆಗೆ ತಕ್ಕಂಗೆ ಕೆಲಸ ಮಾಡಿದಾಗಲೇ ಗೆದ್ದುಬಿಟ್ಟಿದ್ರು. ಸೊ ಭೀಮಾ ಗೆಲುವು ಅದು ಎಕ್ಸ್ಟ್ರಾ ಬೋನಸ್ ಅದು ಸರ್ರ ಒಂದು ಇದಕ್ಕೆ. ಏಕೆ ಅಂತಂದರೆ ಅವರು, ನಾನು ಅದೇ ಹೇಳ್ತಾ ಇದ್ದೆ, ಕಾಂಪ್ರಮೈಸ್ ಆಗಲ್ಲ. ಒಬ್ಬ ಅದ್ಭುತ ಮೆಂಟರ್, ಒಬ್ಬ ಅದ್ಭುತ ಮನುಷ್ಯ. ಅವ್ರ ಜೊತೆಯಲ್ಲಿ ವರ್ಕ್ ಮಾಡುವಾಗ ವರ್ಕ್ ಆಗ್ತಿದ್ದಂಗೆ ಪ್ರತಿ ಕ್ಷಣವೂ ಅವರು ಎಷ್ಟು ಇನ್ಫಾರ್ಮೇಟಿವ್ ಆಗಿ ನಮ್ಮ ಜೊತೆ ಕಳೀತಿದ್ರು ಕಲಾವಿದ್ರ ಜೊತೆ. ಅಂದರೆ ಅವ್ರು ನಡ್ಕೊಂಬಂದ ಹಾದಿ ಇರ್ಬೋದು, ಅಥವಾ ಅವರು ತಗೊಂಡ ಕ್ರಮಗಳಿರ್ಬೋದು, ಅವರು ಅನುಭವಿಸಿದ ಅವಮಾನಗಳಿರ್ಬೋದು, ಅಥವಾ ಅವರಿಂದ ಆದಂಥ ಒಂದಷ್ಟು ತಪ್ಪುಗಳಿರಬಹುದು, ಗೊತ್ತಿಲ್ಲ. ಈ ಒಂದಷ್ಟು ಒಬ್ವಿಯಸ್ಲಿ ಒಂದಷ್ಟು ಜನದಿಂದ ಒಂದಷ್ಟು ಧೋರಣೆಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ಅದು ಪ್ರತಿಯೊಂದನ್ನು ಅವರು ಹಂಚ್ಕೊಳ್ಳುವಾಗ ನಮಗೆ, ನಾನು ಹೇಳ್ತಿದ್ದೆ ಯಾವಾಗಲೂ, ನೀವೊಂಥರ ಯೂನಿವರ್ಸಿಟಿ ಸರ್ ಅಂತ ಅಂದ್ಬಿಟ್ಟು. ಸೊ ಕೆಲವೊಂದು ಸಲ ಕೆಲವೊಬ್ಬರು ಅನುಭವಿಸಿದ ಅನುಭವಗಳಿರುತ್ತಲ್ಲ, ಅದು ನಮಗೆ ಪಾಠಗಳಾಗುತ್ತೆ. ಸೊ ಆ ಥರದ್ದು ಒಂದಷ್ಟು ಅವರು ನಮಗೆ ಬದುಕಿನ ಒಂದಷ್ಟು ವಿಷಯಗಳನ್ನ ಯಾವಾಗಲೂ ಹೇಳ್ತಿದ್ರು. ಸೊ ಅದು ಬಿಟ್ಟರೆ ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರೊಬ್ಬ ಅಧ್ಯಾತ್ಮ ಮನುಷ್ಯ. ಅಧ್ಯಾತ್ಮದಲ್ಲಿ ಹೆಚ್ಚು ಹೌದು ಅವರು ಬಟ್ ಅವ್ರನ್ನ ನೋಡಿದಾಗ ಹಂಗೆ ಅನಿಸಲ್ಲ. ಬಟ್ ಅವ್ರನ್ನ ಹತ್ರದಿಂದ ನೋಡಿದಾಗ ಗೊತ್ತಾಗುತ್ತೆ. ಸಖತ್ ಸೆನ್ಸಿಬಲ್ ವ್ಯಕ್ತಿ. ಅದೇ ಹೌದು, ನೋಡೋಕೆ ಹಂಗೆ ಅನ್ನಿಸ್ತಾರೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬ ಸರಳ ವ್ಯಕ್ತಿತ್ವದ ಸ್ವಭಾವದವರು. ಮಾಡಲ್ಲ ಅಂತ ಹೇಳ್ತೀನಿ ಸರ್. ಅವಾಗ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ, ಕತೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಕಥೆಯಿಂದ ಏನೋ ಒಂಥರ ವಂಚಿತಳಾಗ್ಬಿಡ್ತೀನೇನೋ ಅನ್ನೋ ಭಾವ ಬಂದ್ಬಿಡುತ್ತೆ. ಆವಾಗ ಯೋಚನೆ ಮಾಡಿ ಸರಿ ಸರ್ ಆಯಿತು ಅಂತ ಒಪ್ಕೋತೀನಿ. ಏಕೆಂದರೆ ನನ್ನ ಒಳಗಿನ ಕಲಾವಿದೆಗೆ ಒಂದು ಹಸಿವಿದೆ.
ಸೊ ಒಳ್ಳೆ ವಿಷಯನ ನನಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಜನಗಳಿಗೆ ನಾನು ಆವಾಗಲೇ ಹೇಳ್ದಂಗೆ ಸುಲಭಕ್ಕೆ ಜನಕ್ಕೆ ಸಿಗೋ ಅಂಥ ಒಂದು ಪ್ರಭಾವಿ ಮಾಧ್ಯಮ ಸಿನಿಮಾ ಅನ್ನೋದು. ಸೊ ಇಂಥ ಸಿನಿಮಾನ ನಾವು ಅದನ್ನು ಮೀರಿ ಏನು ಮನೋರಂಜನೆ ಏನಿದೆ ಅದನ್ನು ಮೀರಿ ನಾವು ಒಂದು ವಿಷಯನ ಕೊಡ್ತೀವಿ ಅಂತ ಅಂದರೆ ಆ ವಿಷಯ ನನ್ನ ಕಡೆಯಿಂದ ನಾನು ಜನಕ್ಕೆ ಕೊಡ್ತಿದ್ದೀನಿ ಅಂದರೆ ಅದೊಂದು ಹೆಮ್ಮೆ ಆಗುತ್ತಲ್ಲ. ಸೊ ಹಾಗಾಗಿ ಕತೆಗೆ ಮನಸೋತು ನಾನು ವಿಷಯ ವಸ್ತುಗೆ ಮನಸೋತು ನಾನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಬಟ್ ಆದಷ್ಟು ನಾನು ಚೂಸ್ ಮಾಡ್ತಿದ್ದೀನಿ. ಅವ್ರ ನಂಬರಿಂದ ಕಾಲ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಸರ್. ಗೊತ್ತಿಲ್ಲ, ಬಟ್ ನನ್ನ ಒಂದು ಬಲವಾದ ನಂಬಿಕೆ ಮತ್ತೆ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ, ಅದರಲ್ಲೂ ವಿಜಯ್ ಸರ್ ಅಂತ ಅದ್ಭುತ ನಿರ್ದೇಶಕರ ಜೊತೆ ವರ್ಕ್ ಮಾಡೋಕ್ಕೆ ಯಾವ ಕಲಾವಿದ್ರಿಗೆ ಆಸೆ ಇರಲ್ಲ. ನನಗೂ ಖಂಡಿತ ಆಸೆ ಇದೆ ಮತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ದೇವ್ರ ಹತ್ರ ಬೇಡ್ಕೊತೀನಿ. ಕಸ್ಟಡಿ ಅಂತ ಸಿನಿಮಾ ಮುಗಿಸಿದ್ದೀನಿ. ಸೊ ಕುಂಭ ಸಂಭವ ಮುಗಿದಿದೆ. ಅದಾದಮೇಲೆ ಗಾಂಧಿ ಸ್ಕ್ವೇರ್ ಅಂತ ಅಂದ್ಬಿಟ್ಟು ಅದು ಮುಗಿದಿದೆ. 3 ಸಿನಿಮಾ ಕಂಪ್ಲೀಟ್ ಶೂಟೆಲ್ಲ ಮುಗಿದು ಅವರು ರಿಲೀಸ್ಗೆ ಒಂದಷ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅದು ಬಿಟ್ಟು ಇನ್ನೊಂದು ಸಿನಿಮಾ ನಡೀತಾ ಇದೆ. ಇನ್ನೊಂದು ಸಿನಿಮಾ ಮಾತುಕತೆ ಆಗಿದೆ, ಇನ್ನು ಶುರುವಾಗಿಲ್ಲ. ಈಗ ದೊಡ್ಡ ಸಮಸ್ಯೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ ಸಿಗ್ತಾ ಇಲ್ಲ. ಹೋಗಿ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಕಲಾವಿದರಾಗಿ ಏನು ಹೇಳಿ? ಗೊತ್ತಿಲ್ಲ ಸರ್, ಯಾವಾಗಲೂ ಒಂದೊಂದು ಸಲ ನೀವು ಅಂದರೆ ಪ್ರಭಾವಿ ವ್ಯಕ್ತಿಗಳಿರಬಹುದು ಅಥವಾ ಹಣಕಾಸು ಇರಬಹುದು ಅಥವಾ ಒಂದು ಸ್ಕೇಲ್ ಅಂತ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಆ ಸ್ಕೇಲ್ ಇರಬಹುದು 3 ದಿನದಲ್ಲೇ ಕಲೆಕ್ಷನ್ ಆಗಿಬಿಡುತ್ತೆ ಅಂತಂದರೆ ಬೇಡೋ ಸ್ಥಿತಿನೇ ಇರಲ್ಲ. ಸೊ ಹೊಸಬ್ರು ಎಷ್ಟಂದ್ರೆ ಅಷ್ಟು ಸಿನಿಮಾ ಹೊಸಬ್ರು ಯಾರು ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲ ಜಾಸ್ತಿ ಸಿನಿಮಾ ಕಥೆ ಮೇಲೆ ಮತ್ತು ಅದ್ರ ಕ್ವಾಲಿಟಿ ಮೇಲೆ ಮತ್ತು ಒಂದಷ್ಟು ವರ್ಕ್ ಮಾಡಬೇಕಾಗಿರೋದು ಮಾರ್ಕೆಟಿಂಗ್ ಇದ್ರ ಮೇಲೆ, ಅಂದರೆ ಅದನ್ನು ಪ್ರಚಾರ ಮಾಡೋದ್ರ ಮೇಲೆ, ವಿಶೇಷವಾಗಿ ಕ್ರಿಯೇಟಿವ್ ಆಗಿ ಹೇಗೆ ಪ್ರಚಾರ ಮಾಡಬಹುದು ಅನ್ನೋದನ್ನು ಕೂಡ ಇವಾಗ ಹೊಸಬರಿಗೆಲ್ಲ ನಾವು ಹೇಳ್ಕೊಡಂಗೆ ಇಲ್ಲ. ಟೆಕ್ನಿಕಲಾಗಿ ಎಲ್ಲರೂ ಫುಲ್ ಪ್ರೋ ಇದ್ದಾರೆ. ಸೊ ಆ ಒಂದನ್ನು ಬಳಸ್ಕೊಂಡು ಇವಾಗ ಏನೇನು ನಮಗೆ ಸವಲತ್ತುಗಳು ಸಿಗ್ತಾ ಇದೆ ಅದನ್ನೆಲ್ಲ ಬಳಸ್ಕೊಂಡು ನಾವು ಹೇಗೆ ಜನರನ್ನ ತಲುಪ್ಬೋದು, ಆರ್ಗ್ಯಾನಿಕ್ಕಾಗಿ ಹೇಗೆ ನಾವು ತಲುಪಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಈಗ ಸಿನಿಮಾ ಮಾಡಬೇಕು ಅಂತ ತಲೆಗೆ ಬರ್ತಿದ್ದಂಗೆ ಅದರ ನೆಕ್ಸ್ಟು ಅವ್ರಿಗೆ ಬರಬೇಕು, ಕ್ವಾಲಿಟೀಸ್ ಇಟ್ಕೋಬೇಕು. ಇವಾಗ ಕೆಲಸಕ್ಕೆ ಸೇರಬೇಕು ಅಂತಂದರೆ ಡಿಗ್ರಿ ಹೆಂಗೆ ಕ್ವಾಲಿಫಿಕೇಷನ್ ಇರಬೇಕು, ಹಾಗೆ ಸಿನಿಮಾ ಮಾಡೋರಿಗೂ ಆ ಸಿನಿಮಾನ ಜನಕ್ಕೆ ಹೆಂಗೆ ತಲುಪಿಸ್ತೀನಿ ಅನ್ನೋ ಒಂದು ಕ್ರಿಯೇಟಿವ್ ಕ್ವಾಲಿಟಿ ಇಟ್ಕೊಂಡು ಸಿನಿಮಾ ಮಾಡಿದ್ರು ಈ ಸಮಸ್ಯೆ ಎಸ್ ಸಿನಿಮಾ ಮಾಡಬೇಕು ಅಂತ ಕನಸಿದ ತಕ್ಷಣ ಸಿನಿಮಾ ಗೊತ್ತಿಲ್ಲ ಮಾಡಿ ಅವ್ರವ್ರ ಕನಸು ಅವ್ರವ್ರದ್ದು. ಆದರೆ ನನ್ನ ಒಂದು ರಿಕ್ವೆಸ್ಟ್, ಬಹುಶಃ ಈ ಸಮಸ್ಯೆಗೆ ಪರಿಹಾರ ಏನಿರ್ಬೋದು ಅಂದರೆ ಜನಕ್ಕೆ ಆರ್ಗ್ಯಾನಿಕ್ಕಾಗಿ ನಾವು ಹೆಂಗೆ ನಾನು ಮಾಡಿರೋ ಕಂಟೆಂಟ್ನ ನನಗೆ ತಲುಪಿಸೋಕೆ ನನಗೆ ಏನು ಮಾರ್ಗ ಇದೆ ಅನ್ನೋದ್ರಲ್ಲೂ ಒಬ್ಬ ನಿರ್ದೇಶಕ ಅಥವಾ ಪ್ರೊಡ್ಯೂಸರ್ ಏನು ಸಿನಿಮಾದಲ್ಲಿ ಭಾಗಿಯಾಗಿರ್ತಾರೋ ಅವರೆಲ್ಲರಿಗೂ ಚೆನ್ನಾಗಿತ್ತು ಅಂದರೆ ನಾವು ಸ್ಟಾರ್ ಆ್ಯಕ್ಟರ್ಗಳ ಸಿನಿಮಾನು, ಏಕೆಂದರೆ ತುಂಬ ಹೊಸ ಸಿನಿಮಾಗಳು ಗೆದ್ದಿರೋದಿದೆ ಸರ್. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಜೂನಿಯರ್ ಮಾಲಾಶ್ರೀ ಆಗ್ತಾರೆ, ಇನ್ಸ್ಪೆಕ್ಟರ್ ಪಾಲ್ಸಿಗೆ ಮಾಲಾಶ್ರೀ ಅಂದರೆ ಅಷ್ಟೊಂದು ಸೂಟಬಲ್ ಆಗ್ತಾಯಿತ್ತು. ಆ ಸ್ಥಾನ ತುಂಬ್ತೀರಾ ಅಂತ ಗೊತ್ತಿಲ್ಲ ಸರ್. ಜನರ ಆಶೀರ್ವಾದನ ನನ್ನ ಕಡೆ ತನಕ ಅದಕ್ಕೆ ಯಾವುದೇ ಒಂದು ಕುಂದು ಬರದೇ ಇರೋ ಹಾಗೆ ನಾನು ನಿಭಾಯಿಸೋಕ್ಕೆ ಟ್ರೈ ಮಾಡ್ತೀನಿ ಕಲಾವಿದೆಯಾಗಿ. ಬಟ್ ಮಾಲಾಶ್ರೀ ಮ್ಯಾಮ್ನ ನೋಡ್ಕೊಂಡು ಬೆಳೆದವಳು ನಾನು. ಅವರ ಹೆಸರು ಜೊತೆ ನನ್ನನ್ನು ತಳಕ್ಕೆ ಹಾಕ್ತಾರೆ ಅಂತಂದರೆ ಅದು ನನಗೆ ಒಂಥರ ಅವಾರ್ಡ್ಗಿನ ತುಂಬ ದೊಡ್ಡದು. ಸೊ ಅದಕ್ಕೆ ತಕ್ಕಂಗೆ ಕುಂದು ಬರದೇ ಇರೋ ಥರ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.